ಬೇಕು ಅಂದರೆ ಸ್ವಾಮೀಜಿಯವರು ಒಂದು ಮಾತು ಹೇಳೋರು ಯಾವಾಗಲೂ. ಈಗ ಆಟೋದಲ್ಲಿ ಹೋಗ್ತೀವಿ, ಅಲ್ಲಿ ಅವನು 50 ರೂಪಾಯಿ ಕೇಳೋ ಕಡೆ 60 70 ಇಸ್ಕೊಂಡ್ಬಿಡ್ತಾನೆ. ಮೋಸ. ನಮಗೆ ಗೊತ್ತು ಈ ಮೋಸ ಎಲ್ಲ ನಾವು ತಡ್ಕೊಳ್ಳೋರೇ ಅಲ್ಲ. ನಾವು ಅವನಿಗೆ ಚೆನ್ನಾಗಿ ಬೈದು ಅವನೇನು ವಾಪಸ್ ಕೊಡಲ್ಲ. ಚೆನ್ನಾಗಿ ಬೈದು ಶಾಪ ಹಾಕಿ ಒಂದು ಗಾಡಿ ನಂಬರ್ ತೊಗೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳಿ ಗಲಾಟೆ ಮಾಡಿಕೊಂಡು ಬಂದು ಮನೇಲಿ ಇರೋರಿಗೆಲ್ಲ ಆಟೋದವ್ನು ಹಾಗೆ ಮಾಡ್ದ ಅಂತ ಬೈದ್ಬಿಡ್ತೀವಿ. ಮನಸ್ಸು ಪ್ರಶಾಂತವಾಗಿ ಇದ್ದಿದ್ದು ಏನಾಯಿತು, ಕದಡು ಹೋಗ್ಬಿಟ್ಟಿದೆ. ಅದಕ್ಕೆ ಸ್ವಾಮೀಜಿಯವ್ರು ಹೇಳ್ತಾರೆ, ಅಲ್ಲಿ ನೀನು ಕಳ್ಕೊಂಡ 10 ರೂಪಾಯಿ ಬೆಲೆ ಜಾಸ್ತಿನ ನಿನ್ನ ಮನಸ್ಸಿನ ಪ್ರಶಾಂತತೆ ಹೆಚ್ಚ ನೋಡ್ಕೋಬೇಕು. ಹಾಗಂತ ಅಲ್ಲಿ ತಪ್ಪು ನಡೀತಾ ಇದ್ರು ಸುಮ್ಮನೆ ಇರು ಅಂತ ಹೇಳಲ್ಲ. ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಅವ್ರಿಗೇನು ಹೇಳಬೇಕು ಅದನ್ನು ಹೇಳ್ಬಿಡ್ಬಾ ಅಲ್ಲ. ಇಲ್ಲದೇ ಇದ್ರೆ ತಪ್ಪುಗಳು ನಡೀತಾನೆ ಇರುತ್ತೆ. ನಾವು ಜವಾಬ್ದಾರರೇ ಆಗೋದಿಲ್ಲ. ಇಲ್ಲ ಎಲ್ಲದಕ್ಕೂ ಹೇಗಾದರೂ ಹಾಕ್ಕೊಳ್ಳಿ, ನಾನು ಮನಸ್ಸು